ಈ ದೇಶದ ಪೊಲೀಸ್ ವ್ಯವಸ್ಥೆಯಲ್ಲಿ ಮುಸ್ಲಿಮರ ಪ್ರಾತಿನಿಧ್ಯದ ಕುರಿತಂತೆ ಬೆಳಕು ಚೆಲ್ಲುವ ಮಾಹಿತಿ ಬಹಿರಂಗವಾಗಿದೆ. 2025ರವರೆಗಿನ ಅಂಕಿಅಂಶದ ಪ್ರಕಾರ ಈ ದೇಶದಲ್ಲಿ ಈವರೆಗೆ 1001 ಡಿಜಿಪಿಗಳು ಅಂದರೆ ಡೈರೆಕ್ಟರ್ಸ್ ಜನರಲ್ ಆಫ್ ಪೊಲೀಸರ ನೇಮಕವಾಗಿದ್ದು, ಅದರಲ್ಲಿ ಕೇವಲ 27 ಮಂದಿ ಮಾತ್ರ ಮುಸ್ಲಿಮರಾಗಿದ್ದಾರೆ. ಇದೇ ವೇಳೆ ದೆಹಲಿ, ಹರಿಯಾಣ, ಪಶ್ಚಿಮ ಬಂಗಾಳ, ಉತ್ತರಾಖಂಡ್, ತೆಲಂಗಾಣ ಮತ್ತು ತಮಿಳುನಾಡುಗಳಲ್ಲಿ ಈವರೆಗೆ ಒಬ್ಬನೇ ಒಬ್ಬ ಮುಸ್ಲಿಂ ವ್ಯಕ್ತಿ ಡಿಜಿಪಿಯಾಗಿ ನೇಮಕ ಆಗಿಲ್ಲ. ಪೊಲೀಸ್ ಅಕಾಡೆಮಿಯ 294 ಮುಖ್ಯಸ್ಥರ ಪೈಕಿ ಕೇವಲ 7 ಮಂದಿ ಮಾತ್ರ ಮುಸ್ಲಿಮರಾಗಿದ್ದಾರೆ. 2024ರ ಅಂತ್ಯದ ವೇಳೆಗೆ ದೇಶಾದ್ಯಂತದ 10,445 ಎಸ್ಪಿಗಳ ಪೈಕಿ ಕೇವಲ 31 ಮಂದಿ ಮಾತ್ರ ಮುಸ್ಲಿಮರಾಗಿದ್ದಾರೆ. ಸದ್ಯ ಎಸ್ಪಿ ಮತ್ತು ಅಡಿಷನಲ್ ಎಸ್ಪಿಗಳ ಸಂಖ್ಯೆ ದೇಶದಲ್ಲಿ 1584ರಷ್ಟಿದ್ದು, ಇವರಲ್ಲಿ 68 ಮಂದಿ ಮುಸ್ಲಿಮರಾಗಿದ್ದಾರೆ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. ಆಂಧ್ರಪ್ರದೇಶದಲ್ಲಿ ಈವರೆಗೆ 38 ಡಿಜಿಪಿಗಳ ನೇಮಕವಾಗಿದ್ದು, ಇವರಲ್ಲಿ 2 ಮುಸ್ಲಿಮರಾಗಿದ್ದಾರೆ. 1973ರಲ್ಲಿ ಅಬ್ದುಲ್ ಸಲಾಂ ಖಾನ್ ಅವರು ಡಿಜಿಪಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ. 2007ರಲ್ಲಿ ಅಬ್ದುಲ್ ಬಾಸ್ ಅವರು ಡಿಜಿಪಿಯಾಗಿ ಕೆಲಸ ನಿಭಾಯಿಸಿದ್ದಾರೆ. ಅರುಣಾಚಲ ಪ್ರದೇಶದಲ್ಲಿ ಈವರೆಗೆ ಓರ್ವ ಮುಸ್ಲಿಂ ವ್ಯಕ್ತಿ ಡಿಜಿಪಿ ಆಗಿಲ್ಲ. ಬಿಹಾರದಲ್ಲಿ ಈವರೆಗೆ 51 ಮಂದಿ ಡಿಜಿಪಿಗಳಾಗಿ ಕೆಲಸ ನಿರ್ವಹಿಸಿದ್ದು, ಇವರಲ್ಲಿ ವಾರಿಸ್ ಹಯಾತ್ ಖಾನ್ ಅವರು 2003ರಲ್ಲಿ ಡಿಜಿಪಿಯಾಗಿ ಕೆಲಸ ನಿರ್ವಹಿಸಿದ ಏಕೈಕ ಮುಸ್ಲಿಂ ವ್ಯಕ್ತಿಯಾಗಿದ್ದಾರೆ. ಛತ್ತೀಸ್ಗಢದಲ್ಲಿ ಈವರೆಗೆ 32 ಮಂದಿ ಡಿಜಿಪಿಯಾಗಿ ಕೆಲಸ ಮಾಡಿದ್ದು, ಅವರಲ್ಲಿ ಒಬ್ಬರು ಮುಸ್ಲಿಮರಿಲ್ಲ. ಗೋವಾದಲ್ಲಿ ಈವರೆಗೆ 32 ಮಂದಿ ಡಿಜಿಪಿಯಾಗಿ ಕೆಲಸ ಮಾಡಿದ್ದು, ಅವರಲ್ಲೂ ಒಬ್ಬರು ಮುಸ್ಲಿಮರಿಲ್ಲ. ಗುಜರಾತ್ನಲ್ಲಿ 25 ಡಿಜಿಪಿಗಳಲ್ಲಿ 1 ಮುಸ್ಲಿಮರಾಗಿದ್ದಾರೆ. 2009ರಲ್ಲಿ ಶಬೀರ್ ಹುಸೇನ್ ಎಂಬುವವರು ಡಿಜಿಪಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ. ಹರಿಯಾಣದಲ್ಲಿ ಈವರೆಗೆ 33 ಮಂದಿ ಡಿಜಿಪಿಗಳಾಗಿದ್ದು, ಇವರಲ್ಲಿ ಒಬ್ಬರು ಮುಸ್ಲಿಮರಿಲ್ಲ. ಕೇರಳದಲ್ಲಿ ಈವರೆಗೆ 36 ಮಂದಿ ಡಿಜಿಪಿಗಳಾಗಿ ಹೊಣೆಗಾರಿಕೆ ನಿಭಾಯಿಸಿದ್ದು, ಇವರಲ್ಲೂ 2 ಮುಸ್ಲಿಮರು ಸೇರಿದ್ದಾರೆ. ಒಬ್ಬರು 1997ರಲ್ಲಿ ಡಿಜಿಪಿಯಾಗಿ ನೇಮಕವಾದರೆ, ಇನ್ನೊಬ್ಬರು 2023ರಲ್ಲಿ ಡಿಜಿಪಿಯಾಗಿ ನೇಮಕವಾಗಿ 2025ರಲ್ಲಿ ನಿವೃತ್ತರಾಗಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಒಟ್ಟು 71 ಮಂದಿ ಡಿಜಿಪಿಗಳಾಗಿ ಕೆಲಸ ನಿರ್ವಹಿಸಿದ್ದು, ಇವರಲ್ಲಿ 3 ಮುಸ್ಲಿಮರಿದ್ದಾರೆ. 1971, 2014 ಮತ್ತು 2016ರಲ್ಲಿ ಇವರು ಡಿಜಿಪಿಗಳಾಗಿ ಕೆಲಸ ನಿರ್ವಹಿಸಿದ್ದಾರೆ. ಈ ಕುರಿತಂತೆ ಮೊಹಮ್ಮದ್ ಅಬ್ದುಲ್ ಮನಾನ್ ಎಂಬುವವರು ವಿಸ್ತೃತ ಮಾಹಿತಿಯುಳ್ಳ ಪುಸ್ತಕವನ್ನು ಬಿಡುಗಡೆಗೊಳಿಸಿದ್ದು, ಅಟ್ ದಿ ಬಾಟಮ್ ಆಫ್ ದಿ ಲ್ಯಾಡರ್ ಸ್ಟೇಟ್ ಆಫ್ ದಿ ಇಂಡಿಯನ್ ಮುಸ್ಲಿಮ್ಸ್ ಎಂಬ ಹೆಸರಿನಲ್ಲಿ ಈ ಪುಸ್ತಕವನ್ನು ಬಿಡುಗಡೆಗೊಳಿಸಿದ್ದಾರೆ. ಇದರಲ್ಲಿ ಕೇಂದ್ರ ಸಚಿವಾಲಯ, ಸರ್ಕಾರದ ವಿವಿಧ ಇಲಾಖೆಗಳು ಮತ್ತು ಇತರ ನಿಯೋಗಗಳಲ್ಲಿ ಮುಸ್ಲಿಮರ ಪ್ರಾತಿನಿಧ್ಯವನ್ನು ಲೆಕ್ಕ ಹಾಕಲಾಗಿದೆ. ಅಂತೂ ಭಾರತದಲ್ಲಿ ಮುಸ್ಲಿಂ ಅಲ್ಪಸಂಖ್ಯಾತರ ಬಗ್ಗೆ ತಾರತಮ್ಯ ನೀತಿಯನ್ನು ಕೈಗೊಳ್ಳಲಾಗ್ತಾ ಇದೆ. ಅವರಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ. ಸರ್ಕಾರಿ ಉದ್ಯೋಗಗಳಲ್ಲಿ ತಾರತಮ್ಯ ನೀತಿಯನ್ನು ಅನುಸರಿಸಲಾಗುತ್ತಿದೆ. ಉದ್ಯೋಗಗಳಲ್ಲಿ ನ್ಯಾಯ ಸಿಗುತ್ತಿಲ್ಲ ಎಂಬೆಲ್ಲ ಆರೋಪಗಳ ನಡುವೆ ಈ ಪುಸ್ತಕ ಬಿಡುಗಡೆಯಾಗಿದೆ. ಡಿಜಿಪಿ, ಐಜಿ ಇತ್ಯಾದಿ ಹೊಣೆಗಾರಿಕೆಗಳು ನಾಗರಿಕರ ಜೊತೆ ನೇರ ಸಂಬಂಧವನ್ನು ಹೊಂದಿರುವ ಹುದ್ದೆಗಳಾಗಿದ್ದು, ಈ ಹುದ್ದೆಗಳಲ್ಲಿ ಮುಸ್ಲಿಮರ ಅನುಪಸ್ಥಿತಿಯು ದೊಡ್ಡದೊಂದು ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಮುಸ್ಲಿಂ ಸಮುದಾಯದ ಪ್ರಾತಿನಿಧ್ಯ ಕಡಿಮೆಯಾಗುವುದೆಂದರೆ ಮುಸ್ಲಿಮರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಾತಿನಿಧ್ಯದ ಕೊರತೆ ಎಂದು ಅಂದುಕೊಳ್ಳಬಹುದಾಗಿದೆ. ಇದರಿಂದಾಗಿ ಪೊಲೀಸ್ ನೀತಿಯಲ್ಲಿ ತಾರತಮ್ಯ ನಿಲುವುಗಳು ಕಂಡುಬರುವುದಕ್ಕೆ ಕಾರಣವಾಗಬಹುದು ಎಂದು ಹೇಳಲಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.